ಇದು ಜೀವನದ ಅತಿ ದೊಡ್ಡ ಶಕ್ತಿ. ಮನುಷ್ಯನ ಜೀವನ ಆರಂಭ ಆಗುವುದ ಇದರಿಂದ ಸ್ನೇಹಿತರೆ. ಇದನ್ನು ಹೊಂದಿದ್ದ ಅದರ ಪ್ರಬಲತೆ, ಬಲಿಷ್ಠತೆ, ಶಕ್ತಿಶಾಲಿ, ಯಶಸ್ಸು ಎಲ್ಲನೂ ಸಿಗ್ತತ್ರಿ. ಒಂದೇ ಮಾತನಾಗ ಹೇಳ್ಬೇಕಪ್ಪ ಅಂದ್ರೆ ಇದು ಜೀವನದ ಮೂಲ ಮಂತ್ರ. ಹಂಗಾದ್ರೆ ಅದು ಯಾವುದು ಅದನ್ನು ತಿಳ್ಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿಯ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ? ಓಕೆ ಸ್ನೇಹಿತರೆ, ಏನಪ್ಪ ಅಂತಂದ್ರೆ ಈ ವಿಶಾಲವಾದ ಜಗತ್ತಿನೊಳಗೆ ನಾವು ಸರ್ವಾಧಿಕಾರತ್ವವನ್ನು ಪಡಿತೀವಿ. ನೋಡ್ರಿ, ಶಬ್ದ ಎಷ್ಟು ಚಂದ ಐತಿ. ಸರ್ವ ಅಧಿಕಾರ ತತ್ವ ಅಂದ್ರೆ ಎಲ್ಲದ್ರ ಮೇಲೂ ನಾವು ಅಧಿಕಾರವನ್ನು ಚಲಾಯಿಸ್ತೀವಿ. ನಾವು ಆಧಿಪತ್ಯವನ್ನು ಪಡ್ಕೋತೀವಿ. ಆದ್ರೆ ಒಂದ್ರ ಮೇಲೆ ಪಡ್ಕೊಳಕ್ಕಾಗಿಲ್ಲ. ಅದು ಯಾವುದಪ್ಪ ಅಂದ್ರೆ ಅಂತರಂಗ. ನಮ್ಮೊಳಗೆ ನಡೀತಾ ಇರ್ತಕ್ಕಂತಹ ಭಾವನೆಗಳು, ಉದ್ವೇಗಗಳ ಮೇಲೆ ನಾವು ಅಧಿಕಾರವನ್ನು ಸಾಧಿಸಿಲ್ಲ, ಆಧಿಪತ್ಯವನ್ನು ಸಾಧಿಸಿಲ್ಲ. ಹಂಗೊಂದು ವೇಳೆ ಅದನ್ನು ಸಾಧಿಸಿದ್ದಾದ್ರೆ ಪರಮ ಶಾಂತಿ ಅನ್ನೋದು ಲಭ್ಯ ಆಗತ್ರಿ. ಮುಖ್ಯವಾಗಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಅದೇ ಸ್ನೇಹಿತರೆ. ಯಾರಪ್ಪ ಬಲಿಷ್ಠ ವ್ಯಕ್ತಿ, ಯಾರು ಶಕ್ತಿಶಾಲಿ ವ್ಯಕ್ತಿ, ಯಶಸ್ವಿ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಯಾರು ಅಂತರಂಗದ ಶಾಂತಿಯನ್ನು ಸಾಧಿಸ್ಯಾರಲ್ಲ ಅವರೇ. ಈ ಶಾಂತಿಯನ್ನು ಸಾಧಿಸೋದು ಭಾಳ ಕಷ್ಟದ ಕೆಲಸ ಏನಲ್ರಿ, ಭಾಳ ಸುಲಭದ ಕೆಲಸ. ಆದರೆ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟೇ. ಇದು ಯಾವುದೋ ಪುಸ್ತಕ ಓದೋದ್ರಿಂದ ಸಿಗೋದಿಲ್ಲ, ಯಾವುದಾದ್ರೂ ಪ್ರವಚನವನ್ನು ಕೇಳೋದ್ರಿಂದ ಸಿಗೋದಿಲ್ಲ, ಯಾವುದಾದ್ರೂ ವಸ್ತುವಿನಿಂದ ಸಿಗೋದಿಲ್ಲ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊರಿ, ನಾವು ಆನಂದವನ್ನು ಹೊಂದ್ಬೋದ್ರಿ ವಸ್ತುವಿನಿಂದ, ವ್ಯಕ್ತಿಯಿಂದ, ವ್ಯವಸ್ಥೆಯಿಂದ, ಎಲ್ಲದರಿಂದ. ಆದರೆ ಶಾಂತಿಯನ್ನು ಹೊಂದಬೇಕು ಅಂತಂದ್ರೆ ಅನುಭವ ಅನ್ನೋದು ಭಾಳ ಮುಖ್ಯ. ಆ ಅನುಭವವನ್ನು ಪಡ್ಕೋಬೇಕು ಅಂತಂದ್ರೆ ಜೀವನವನ್ನು ಯಥಾವತ್ತಾಗಿ ಹೆಂಗೈತೆಲ್ಲ ಹಂಗೆ ನೋಡ್ತಾ ಹೋಗ್ಬೇಕಷ್ಟೇ. ನಾವು ಏನು ಮಾಡ್ತೀವಪ್ಪ ಅಂದ್ರೆ ಹೆಂಗೆಲ್ಲ ನಮ್ಮ ಶಾಂತಿ ಕಳ್ಕೊಂಡೇವಿ, ಅದನ್ನು ಪಡ್ಕೊಳ್ಳೋದು ಹೆಂಗ್ರಿ ಅಂತ ನೀವು ಕೇಳ್ಬೋದು. ಏನೂ ಇಲ್ಲ. ಈ ಒಂದಷ್ಟು ಮಾಹಿತಿಯನ್ನು ನೀವು ಪ್ರೀತಿಯಿಂದ ಕೇಳ್ತಾ ಹೋದ್ರಿ ಅಂತಂದ್ರೆ ಅರ್ಥ ಆಗುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದ್ರೆ ನಾವು ಕೇಳಿಸ್ಕೋತೀವ್ರಿ. ಹೆಂಗೆ ಕೇಳಿಸ್ಕೋತೀವಪ್ಪ ಅಂತಂದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ಬೇಕಲ್ಲ ಅಂಥೇಳಿ ಕೇಳಿಸ್ಕೋತೀವಿ. ಯಾರೇ ಮಾತಾಡ್ತಿರ್ತಾರೋ, ನಮ್ಮ ಬಗ್ಗೆ ಹೇಳ್ತಿರ್ತಾರೋ, ಬೇರೆ ಯಾವುದ್ರ ಬಗ್ಗೆನೋ ಹೇಳ್ತಿರ್ತಾರೋ, ಉತ್ತರ ಕೊಡ್ಬೇಕಲ್ಲ ಅಂತ ಕೇಳಿಸ್ಕೋತೀವಿ. ಹಂಗೆ ಮಾಡೋದ್ರ ಬದಲಿ ನಾನು ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ಅಂತ ಕೇಳಿಸ್ಕೊರಿ. ನನಗೆ ಆ ವಿಷಯ ಎಷ್ಟು ಅರ್ಥ ಆಗತ್ತೈತಿ, ಅದ್ರ ಹಿಂದೆ ಏನೈತಿ, ನಾನು ಅದಕ್ಕೆ ಏನು ಹೇಳಬೇಕು, ನಾನು ಹೇಳೋ ಅಗತ್ಯ ಐತೋ ಇಲ್ಲೋ, ಇಷ್ಟ ನಿಮ್ಮ ಅರಿವಿಗೆ ಬಂತಪ್ಪ ಅಂತಂದ್ರೆ ನಿಮ್ಮ ಒಳಗಿನ ಶಾಂತಿ ಅನ್ನೋದು ಹಾಳಾಗೋದಿಲ್ಲ ಸ್ನೇಹಿತರೆ. ನಾವು ಎಲ್ಲದಕ್ಕೂ ಉತ್ತರ ಕೊಡಬೇಕು, ಇದಕ್ಕೆ ಸಮರ್ಪಕವಾಗಿ ನಾನು ಉತ್ತರ ಕೊಡೋಕೆ ಶಕ್ತಿ ಅದನ್ನಂತೇಳಿ ಹೇಳಿದ ತಕ್ಷಣ ಎಲ್ಲದಕ್ಕೂ ಪಟ 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 ಅಂತ ಹೇಳಕ್ಕೆ ಶುರು ಮಾಡ್ತೀವಿ. ಹಂಗೆ ಮಾಡೋಕ್ಕಿಂತ ಒಂದಿಷ್ಟು ಸ್ಪೇಸನ್ನು ಕೊಡ್ರಿ. ಆ ಮಾತಿನ ಒಳಗೆ ಏನು ಅರ್ಥ ಐತಿ ಅನ್ನೋದನ್ನು ಅರ್ಥ ಮಾಡ್ಕೊಳಕ್ಕೆ ನೀವೇ ಒಂದು ಸ್ವಲ್ಪ ಸಮಯ ಕೊಡ್ರಿ. ಆಗ ನಿಮ್ಮೊಳಗೆ ಒಂದು ಬೀಜ ಉತ್ಪತ್ತಿ ಆಕೈತಿ, ಶಾಂತಿಯ ಒಂದು ಬೀಜ ಉತ್ಪತ್ತಿ ಆಕೈತಿ. ಅದೇನಾಕೈತಪ್ಪ ಅಂದ್ರೆ ವೈಶಾಲ್ಯತೆಯನ್ನು ಪಡಿತಾ ಹೋಗ್ತೈತ್ರಿ, ವಿಸ್ತಾರವನ್ನು ಪಡಿತಾ ಹೋಗ್ತೈತಿ. ಅವಾಗ ನಿಮ್ಮೊಳಗೆ ಒಂದು ಸ್ಥಿತಿ ಉಂಟಾಕತ್ರಿ. ಇಲ್ಲ, ಇದು ಹಿಂಗ, ಇದೇ ನಂಗೆ ಸಂಬಂಧಪಟ್ಟಿದ್ದಲ್ಲ ಅಂತಂದಾಗ ನೀವು ನಿಮ್ಮತನವನ್ನು ಕಾಯ್ಕೊಂಡು ಸುಮ್ಮನೆ ಇರ್ತೀರಿ. ಓಕೆನಾ? ಸೊ ಇನ್ನೊಂದು ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಎಲ್ಲದಕ್ಕೂ ಪ್ರತಿಕ್ರಿಯೆ ತೋರಿಸೋದು. ಈಗ ಯಾವುದಾದ್ರೂ ವ್ಯಕ್ತಿ ನಮ್ಮ ಮನೆಗೆ ಬಂದಾಗ ಅಗತ್ಯ ಇರೋದಿಲ್ಲ, ನಾವು ಸುಮ್ಮನೆ ಅದ್ರಾಗ ಇಂಟರ್ಫಿಯರ್ ಆಗಿಬಿಡ್ತೀವಿ, ಪ್ರತಿಕ್ರಿಯೆ ತೋರ್ಸೋಕೆ ಶುರು ಮಾಡ್ತೀವಿ. ಅದರಿಂದನೂ ಸಹಿತ ನಮ್ಮ ಶಾಂತಿ ಹಾಳಾಗ್ತಾ ಇರ್ತೈತಿ. ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡ್ರಿ. ಅದು ವ್ಯವಸ್ಥೆನೇ ಇರಲಿ, ವ್ಯಕ್ತಿನೇ ಇರಲಿ, ಅಥವಾ ನೀವು ಎಲ್ಲೋ ಜರ್ನಿನಾಗ ಹೋಗ್ತಿರ್ತೀರಿ, ಅಗತ್ಯಕ್ಕೆ ತಕ್ಕಂಗೆ ನಿಮ್ಗೆ ಎಲ್ಲನೂ ಸಿಗ್ತಾನೆ ಇರ್ತೈತಿ. ಸ್ವಲ್ಪ ಸಾವಧಾನದಿಂದ ನೀವು ಎಲ್ಲವನ್ನ ನೋಡೋಕೆ ಶುರು ಮಾಡ್ರಿ ಅಂತಂದ್ರೆ ಪ್ರತಿಕ್ರಿಯೆ ಕೂಡ ಅಗತ್ಯ ಇಲ್ಲ ಸ್ನೇಹಿತರೆ. ಎಲ್ಲವನ್ನ ಸಾಕ್ಷಿ ಭಾವದಿಂದ ನೋಡೋಕೆ ಶುರು ಮಾಡುವುದೇ ಒಂದು ಈ ಶಾಂತಿಯ ಮೂಲ ಮಂತ್ರ ಅಂತ ಹೇಳ್ಬೋದು. ನಾನು ಆಗ ಹೇಳಿನಿ, ಇದು ಹುಡುಕ್ಯಾಡ್ರೆ ಸಿಗುವಂಥದ್ದಲ್ಲ, ಇದನ್ನು ಹೊಂದಬೇಕ್ರಿ. ಅದು ಹೆಂಗಂತಂದ್ರೆ ಪ್ರಾಕ್ಟೀಸ್. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ತೊಗೊಂಡು ಅಳವಡಿಸ್ಕೊಂಡು ಆಚರಣೆಯಲ್ಲಿ ಇಟ್ಕೊಂಡಾಗ ಅಷ್ಟೇ ಇದು ನಮ್ಗೆ ಸಿಗ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಪ್ರತಿಕ್ರಿಯೆ ಅನ್ನೋದು ಬೇಡ, ಎಲ್ಲದಕ್ಕೂ ರಿಯಾಕ್ಟ್ ಆಗಬೇಕು ಅಂತಕ್ಕಂತಹ ನಿಯಮ ಏನಿಲ್ರಿ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಬ್ಯಾಡದೆಲ್ಲ ನಮಗೆ ಬ್ಯಾಡದಿರ್ತಕ್ಕಂಥ ವಿಷಯ. ನೋಡ್ರಿ, ಸುಂದರವಾದ ಮನೆ ಕಟ್ಟಿರ್ತೀರಿ, ಹೌದಾ? ಮನೆ ಒಳಗೆ ಬೇಕಾದದನ್ನು ತಂದು ಇಟ್ಕೋತಿರೋ, ಏನು ಬ್ಯಾಡಾದದನ್ನು ತಂದು ಇಟ್ಕೋತಿರೋ? ಬೇಕಾದದನ್ನು ತಂದು ಇಟ್ಕೊಂಡದ್ದು ನಿಮ್ಮ ಮನಸ್ಸಿಗೆ ಮುದ ಕೊಡ್ತೈತಿ. ಬ್ಯಾಡಾದದ್ದು ವಸ್ತುನೇ ಇರಲಿ, ವ್ಯಕ್ತಿನೇ ಇರಲಿ, ನಿಮ್ಮ ಮನಸ್ಸಿಗೆ ನೋವು ಮಾಡ್ತತಿಲ್ಲ. ಹಾಗಾಗಿ ಯಾವ ಮಾತುಗಳು ಬೇಡ, ಯಾವ ಕೃತಿಗಳು ಬೇಡ. ಇಲ್ಲಿ ಕಿವಿ ತನಕ ಬರ್ತಾವ, ಓಕೆ, ಒಳಗಡೆ ಹಾಕೋಬೇಡ್ರಿ. ಒಳಗಡೆ ಹಾಕೊಂಡ್ರಿ ಅದು ಒಳಗಿಂದ ಪ್ರತಿಕ್ರಿಯೆ ಶುರು ಆಕತಿ. ಪ್ರತಿಕ್ರಿಯೆ ತೋರಿಸೋರು ಯಾರು? ಮನಸ್ಸು. ಹಾಗಾಗಿ ನಾವು ದೇಹದ ಸ್ವಾಸ್ಥ್ಯಕ್ಕೋಸ್ಕರ ಜಿಮ್ಮಿಗೆ ಹೋಗ್ತೀವ್ರಿ, ಯೋಗ ಮಾಡ್ತೀವಿ, ಆದರೂ ಸಹಿತ ಮನಸ್ಸಿನ ಸ್ವಾಸ್ಥ್ಯವನ್ನು ಕಂಡ್ಕೊಳಕ್ಕಾಗಿಲ್ಲ ಸ್ನೇಹಿತರೆ. ಮನಸ್ಸಿನ ಸ್ವಾಸ್ಥ್ಯವನ್ನು ಕಂಡ್ಕೋಬೇಕು ಅಂತಂದ್ರೆ
ಶಾಂತಿಯಿಂದಲೇ ಸಾಧ್ಯ. ಹಾಗಾಗಿ ಎಲ್ಲದಕ್ಕ ಪ್ರತಿಕ್ರಿಯೆ ಮಾಡೋದನ್ನ ನಿಲ್ಲಿಸ್ಬಿಡ್ರಿ. ಸಾಕು, ಆಗಿತ್ಲ ಇಲ್ಲಿ ತನಕ ಎಲ್ಲಾನು ಮಾಡಿದೆವು, ಚಲೋನು ನೋಡಿದೆವು, ಕೆಟ್ಟ ನೋಡಿದೆವು, ಒಳ್ಳೇದಕ್ಕಾಗಿ ದುಡ್ದದೆವು, ಕೆಟ್ಟದ್ದನ್ನ ನಿಲ್ಲಿಸೋದಕ್ಕಾಗಿ ದುಡ್ದದೆವು. ಇನ್ನೊಂದಿಷ್ಟ ನಮ್ಮೊಳಗ ಏನ್ ನಡ್ದತಿ, ನನಗೆ ಏನು ಕೊಟ್ಕೊಂಡನಿ ಅನ್ನೋದನ್ನ ಗಮನಿಸ್ತಾ ಇರ್ಬೇಕಾಗಿತ್ತು ಅಷ್ಟೇ. ಅನ್ರಿ ಏನಿಲ್ಲ ಬಿಡ್ರಿ, ಎಲ್ಲ ಐತಿ, ಕರೆ ಒಟ್ಟು ಶಾಂತಿ ಇಲ್ಲಾಗೈತಿ. ಇನ್ನು ನೋಡಿರಿ ಸ್ನೇಹಿತರೆ, ನಾವು ಪೂಜೆ ಮಾಡೋ ಕಾಲಕ್ಕೆ ಮಂತ್ರ ಹೇಳ್ತೀವ್ರಿ, ಕೊನೆಗೆ ಏನೈತಿ ಬರ್ತೈತಿ, ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ ಶಾಂತಿ. ಯಾಕಪ್ಪ ಅಂತಂದ್ರೆ ಈ ಗದ್ದಲೆಲ್ಲ ಶಾಂತ ಆಗ್ಲಿ ಭಗವಂತ, ಸಂಸಾರದ ಜಂಜಾಟ ಅನ್ನೋದ್ರೊಳಗೆ ನಾನು ಸಿಕ್ಕಾಕೊಂಡ್ಬಿಟ್ಟನಿ, ಅದರಿಂದ ನನ್ನ ಹೊರಗೆ ತಗೊಂಬಂದ ನನಗೊಂದಿಷ್ಟು ಶಾಂತಿಯನ್ನು ಕೊಡು. ಯಾಕೆ ದೇವಸ್ಥಾನ ಒಳಗಡೆ ಹೋದ ತಕ್ಷಣ ನಮಗೆ ಆ ಒಂದು ಶಾಂತಿಯ ಆಭಾಸ ಆಗ್ತತಿ ಅಂತಂದ್ರೆ ಅಲ್ಲಿ ಯಾವುದೇ ಚಿಂತನೆಗಳಿಲ್ಲ, ಮಂಥನಗಳಿಲ್ಲ, ಉದ್ವೇಗಗಳಿಲ್ಲ, ಏನೂ ಇಲ್ರಿ, ಆರಾಮ ಹಾಯಾಗಿ ಅಲ್ವಾ. ಹಾಗೆ ಮನೆಯೇ ಮಂತ್ರಾಲಯ ಅಂತ ಹೇಳ್ಯಾರು, ಮನೆ ಕೂಡ ದೇವಾಲಯಕ್ಕೆ ಸಮಾನ. ಅಲ್ಲಿ ಯಾಕೆ ಶಾಂತಿ ಇಲ್ಲ ಅಂತಂದ್ರೆ ನಾವು ಹೆಂಗಾಗಿದೀವಿ ಅಂದ್ರೆ ರೀ, ಈಗ ನೋಡ್ರಿ ಬಿಸಿ ನೀರೊಳಗೆ ಒಂದಿಷ್ಟು ಅಕ್ಕಿ ಹಾಕಿದೀವಿ ಅಂತಂದ್ರೆ ಅದು ಹೆಂಗೆ ಕುದಿಯಕ್ಕೆ ಶುರು ಮಾಡ್ತತ್ರಲ್ಲ, ಹಂಗೆ ಕುದಿಯುವ ಜೀವಿಗಳಾಗಿದ್ದೀವ್ರಿ ನಾವು. ಒಳಗೆ ಯಾವತ್ತು ಸತತವಾಗಿ ಬೆಂಕಿ ಐತಿ, ಕುದಿಲಕತ್ತದೀವು, ಇನ್ನೆಲ್ಲಿ ಶಾಂತಿ ಹುಡುಕಾಡ್ತೀರಿ ಫ್ರೆಂಡ್ಸ್. ಶಾಂತಿಯನ್ನು ಹೊಂದಿದ್ದೆ ಆದರೆ ನಾವು ಎಲ್ಲವನ್ನ ಗೆಲ್ಲಕ್ಕೆ ಸಾಧ್ಯ ರೀ. ನಾವೆಲ್ಲರನ್ನು ಗೆಲ್ಲೋದು ಬೇಡ್ರಿ, ಎಲ್ಲವನ್ನ ಗೆಲ್ಲಬೇಕಾಗೈತಿ. ಎಲ್ಲರನ್ನೂ ಗೆಲ್ಲಬಹುದು, ಎಲ್ಲರನ್ನೂ ಸೋಲಬಹುದು. ಅಂದ್ರೆ ಕೆಲವೊಬ್ರು ಮನಸ್ಸಿನಾಗ ನಾವು ಒಮ್ಮೆ ಒಳ್ಳೆಯವ್ರಾಗಿರ್ತೀವ್ರಿ, ಒಮ್ಮೊಮ್ಮೆ ಕೆಟ್ಟವ್ರಾಗಿರ್ತೀವಿ. ಅವ್ರು ನಮ್ಮ ಬಗ್ಗೆ ಕ್ರೂರ ಭಾವನೆನೇ ಇಟ್ಕೊಂಡಿರ್ತಾವ್ರು, ನಮ್ಮ ಬಗ್ಗೆ ಕೆಟ್ಟದ ಹೇಳ್ತಿರ್ತಾರೋ, ತಕ್ಷಣಕ್ಕೆ ಅವ್ರು ಏನೋ ಅಂದ್ರು ಅಂತ ಹೇಳ್ಬಿಟ್ಟು ನಾವೆಲ್ಲದಕ್ಕೂ ರಿಯಾಕ್ಟ್ ಆಗ್ತಿರ್ತೀವಿ. ಆದ್ರೆ ಸಮಯ ಅನ್ನೋದು ಹಿಂಗೆ ಇರುವುದಿಲ್ಲ, ಅದು ಯಾವತ್ತೂ ಕೂಡ ಬದಲಾಗ್ತಾ ಇರ್ತೈತಿ. ಇವತ್ತಿನ ನಮ್ಮ ಶತ್ರು ನಾಳೆ ನಮಗೆ ಮಿತ್ರ ಕೂಡ ಆಗ್ಬೋದು, ಇವತ್ತಿನ ಮಿತ್ರ ನಾಳೆ ಶತ್ರು ಕೂಡ ಆಗ್ಬೋದು. ಅದಕ್ಕೆ ಹೇಳತ್ತೀನಿ, ಸ್ಥಿರತೆಯನ್ನು ಕಳ್ಕೊಬೇಡ್ರಿ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸ್ಥಿರತೆಯನ್ನು ಕಳ್ಕೊಬೇಡ್ರಿ. ನೀವು ಹೆಂಗದಿರಲ್ಲ ನಿಮ್ಮ ಜೀವನದೊಳಗೆ ಮಸ್ತ್ ಆಗಿದ್ಬಿಟ್ರಿ, ಆರಾಮಾಗಿದ್ಬಿಡ್ರಿ. ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಎಷ್ಟು ಚೆನ್ನಾಗಿ ಒಂದು ಮಾತು ಹೇಳ್ಯಾರಿ, ಊರು ಸಾಬರಿ ಯಾಕೆ ಬೇಕು, ತಣ್ಣಗಿರುವಂತ. ಆ ತಣ್ಣಗಿರುವುದ ಶಾಂತಿ ಸ್ನೇಹಿತರೆ. ನಾವು ಯಾರಾದ್ರೂ ನಿಧನ ಆದ ನಂತರ ಓಂ ಶಾಂತಿ ಅಂತ ಹಾಕ್ತಿವ್ರಿ, ಅರೆ ಬಾಪ್ರೆ, ಆ ವ್ಯಕ್ತಿ ಜೀವಂತವಾಗಿರ್ಬೇಕಾದ್ರನ್ನ ಶಾಂತವಾಗಿಲ್ಲ ಅಂತಂದಾಗ ಈ ದೇಹದಿಂದ ಹೊರಗೆ ಹೋದ್ಮೇಲೆ ಹೆಂಗೆ ಶಾಂತಿ ಸಿಗ್ತೈತೆ ಸ್ನೇಹಿತರೆ. ಹಾಗಾಗಿ ನಾವು ಈ ದೇಹದೊಳಗೆ ಇರ್ಬೇಕಾದ್ರನ ಆ ಶಾಂತಿಯ ಸ್ಥಿತಿ ಹೆಂಗೈತಿ ಅನ್ನೋದನ್ನ ಅನುಭವಿಸ್ಬೇಕು. ಒಬ್ಬ ಕವಿ ಒಂದ್ ಕಡೆ ಬರೀತಾರೆ, ಎಷ್ಟು ಸುಂದರವಾದಂತಹ ಸಾಲುಗಳು. ಸಪ್ತ ಸಾಗರದಾಚೆ ಎಲ್ಲೋ ಸುಪ್ತ ಸಾಗರ ಕಾದಿದೆ. ಎಷ್ಟು ಚಂದತಿಲ್ರಿ, ಸಪ್ತ ಸಾಗರದ ಆಚೆ ಎಲ್ಲೋ ಒಂದ್ ಕಡೆಗೆ ಸೂಕ್ತವಾದಂತಹ ಸಾಗರ ಐತಿ ಅಂತಂದ್ರೆ ಅಲ್ಲಿ ಶಾಂತತೆ ಐತಿ, ತನ್ಮಯತೆ ಐತಿ. ಅಲ್ಲಿ ನೀನು ತಲ್ಲಿನಾಗು ಅಂತ ಹೇಳ್ತಾರೋ. ಸಪ್ತ ಸಾಗರಗಳು ಎಲ್ಲಿ ಹೊರಗಡೆ ಇರ್ತಾವನ್ರಿ? ಇಲ್ಲ, ಒಳಗಡೆನೂ ಅದಾವು. 7 ಶರೀರದ ಒಳಗಡೆ ಏನು ಅಂತರಂಗ ಅನ್ನೋದೈತಲ್ಲ, ಅಲ್ಲಿ ಸೂಕ್ತವಾದಂತಹ ಸಾಗರ ಐತಿ. ಯಾಕೆ ಸಾಗರದ ಉದಾಹರಣೆಯನ್ನು ತಗೊಂಡ್ರಪ್ಪ ಅಂತಂದ್ರೆ, ಈಗ ನೋಡ್ರಿ, ದೊಡ್ಡದಾದಂತಹ ಒಂದು ಸಮುದ್ರ ಅಲ್ಲ ಸಾಗರ, ಎಷ್ಟೋ ಸಮುದ್ರಗಳು ಸೇರಿ ಒಂದು ಸಾಗರ ಆಕತಿ. ಆ ಸಾಗರ ನೋಡ್ರಿ, ದಂಡ್ಯಾಗ ಬಹಳ ದೊಡ್ಡ ದೊಡ್ಡ ತೆರೆ ಇರ್ತಾವು. ಆದ್ರೆ ಅದೇ ಸಾಗರದ ಮಧ್ಯದಲ್ಲಿ ಹೋದ್ರಿ ಅಂತಂದ್ರ ನಾವು ಎಲ್ಲಿ ಅದೀವಿ ಅನ್ನೋದು ಕಡು ಗೊತ್ತಾಗಿಲ್ಲ. ಈ ಜಗತ್ತಿನ ಮಧ್ಯದಲ್ಲಿ ಅದೀವೋ, ಜಂಜಾಟದ ಮಧ್ಯದೊಳಗೆ ಅದೀವೋ, ಅಥವಾ ಶರೀರದ ಒಳಗದೀವೋ ಅನ್ನೋದು ಕೂಡ ಗೊತ್ತಾಗಂಗಿಲ್ಲ. ಆ ಸೂಕ್ತ ಸಾಗರ, ಶಾಂತವಾದಂತಹ ಸಾಗರದ ಮಧ್ಯೆ ಹೋದಾಗ ಎಷ್ಟೊಂದು ಪ್ರಶಾಂತತೆ ಇರ್ತೈತಿ. ಅಲ್ಲಿ ದೋಣಿ ಎಷ್ಟು ಚೆನ್ನಾಗಿ ಹೋಗ್ತಿರ್ತೈತ್ರಿ, ವಿಶಾಲವಾದಂತಹ ಹಡಗು, ಯಾವುದೇ ಅಲುಗಾಟ ಇಲ್ಲದ, ಯಾವುದೇ ತೊಂದರೆ ಇಲ್ಲದ ಆರಾಮಾಗಿ ಸಾಗ್ತಾ ಇರ್ತೈತಿ. ಹಂಗ ನಮ್ಮ ಜೀವನ ಕೂಡ ಹಂಗೆ ಆಗ್ಬೇಕಾಗಿತ್ರಿ. ಹೆಂಗಾಗಿತ್ತಪ್ಪ ಅಂದ್ರೆ ಸಾಗರದ ಮುಂದೆ ಇರ್ತಕ್ಕಂತಹ ತೆರೆಗಳ ತರಹ ಆಗೈತ್ರಿ. ಅದಕ್ಕೆ ದೋಣಿ ಹಿಂಗ ಹಿಂಗ ಮಾಡತ್ತತ್ರಿ, ಅದು ಒಮ್ಮೆ ಮ್ಯಾಲ ಹೋಗ್ತೈತಿ, ಒಮ್ಮೆ ಕೆಳಗಡೆ ಬರ್ತೈತಿ. ಹೆಂಗ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಶಾಂತ ಸಾಗರ ಆಗ್ಬೇಕಾಗೈತಿ. ಶಾಂತ ಸಾಗರವನ್ನ ಅಲಗಾಡ್ಸ್ಲಿಕ್ಕೆ ಆಗೋದಿಲ್ಲ. ಹಾಗೇನೆ ಸೂರ್ಯನ ಕಿರಣಗಳು ಅದನ್ನ ಬರಿದು ಮಾಡಕ್ ಆಗಂಗಿಲ್ರಿ. ಇಷ್ಟೇ ತಿಳ್ಕೊರಿ ಸ್ನೇಹಿತರೆ, ಆ ಶಾಂತಿಯ ಸ್ತೋತ್ರ, ಶಾಂತಿಯ ಸ್ಥಿತಿ ಅನ್ನೋದು ಎಷ್ಟು ವೈಶಾಲ್ಯತೆಯನ್ನು ಹೊಂದೈತಿ. ಓಕೆನಾ? ಸೊ ಇನ್ನೊಂದು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ, ಇರುವುದನ್ನ ಇದ್ದಂಗೆ ಒಪ್ಕೊಳ್ಳೋದಿಲ್ಲ. ಒಮ್ಮೆ ಏನಾಗಿತ್ತಪ್ಪ ಅಂತಂದ್ರ, ಒಂದು ಕಾಗೆ ಮತ್ತು ಒಂದು ಗೀಜಗ, 2 ಪಕ್ಷಿಗಳ ಮಧ್ಯೆ ಸಂಭಾಷಣೆ ನಡೆದಿತ್ತು. ಗೀಜಗ ಒಂದು ಸುಂದರವಾದ ಗೂಡನ್ನು ಕಟ್ಕೊಂಡಿತ್ತು, ಕಾಗೆನೂ ತಕ್ಕ ಮಟ್ಟಿಗೆ ಒಂದು ಗೂಡ ಕಟ್ಕೊಂಡಿತ್ತು. ಸುಮ್ಮಿರ್ತಾವನ್ರಿ ಮನುಷ್ಯರ ಗತಿ, ಅವು ಕೂಡ ವಾಗ್ವಾದಕ್ಕೆ ಇಳಿದ್ಬಿಟ್ಟಿದ್ದು, ನನ್ನ ಮನೆ ಚಂದತಿ, ನನ್ನ ಮನೆ ಚಂದತಿ. ಅದ್ರಾಗ ಗೀಜಗ ಒಂದ್ ಸ್ವಲ್ಪ ಕುಹಕತೆಯನ್ನು ಹೇಳಕ್ ಶುರು ಮಾಡ್ತು. ಏನು ಕಾಗಕ್ಕ, ನೀನು ಮನೆ ಕಟ್ಕೊಂಡದಿ,
ಮ್ಯಾಲೊಂದು ಸೂರಿಲ್ಲ, ಸುತ್ತಮುತ್ತ ಒಂದು ಗಾಡಿಲ್ಲ, ಏನಿಲ್ಲ. ಕೆಳಗೆ ಒಂದು 4 ತಪ್ಲ ಹಾಕಿದಿ, ಒಂದು 4 ಕಡ್ಡಿ ಹಾಕಿದಿ. ಎಂಥ ಮನಿ ನಿಂದು? ಹಿಂಗೆ ಸಂರಕ್ಷಣೆ ಅನ್ನೋದು ಸಿಗ್ತತೇನ? ನನ್ನ ಮನಿ ನೋಡಿ ಹೆಂಗೈತಿ? ಹಂಗ ಯಾರೂ ಅಲ್ಲಿ ಬರಂಗಿಲ್ಲ. ಬಾವಿ ಮೇಲೆ, ಕೆರೆ ಮೇಲೆ ನಾನು ಕಟ್ಟಿರ್ತೀನಿ. ಕೆಳಗಡೆ ಯಾರು ಬಂದು ಕೈ ಹಾಕಂಗಿಲ್ಲ. ಮ್ಯಾಲಿಂದನೂ ಕೂಡ ಯಾರಾದರೂ ಬಂದ್ರೆ ಅವರೇ ಬಿದ್ದು ಹೋಗ್ತಾರೋ. ನನ್ನ ಮನಿ ಅಷ್ಟು ಸೇಫ್ಟಿ ಆಗೈತಿ ಅಂತೇಳಿ ಖುಷಿ ಪಟ್ಟದು. ಯಾವುದು? ಈ ಜಗ. ಆಗ ನೋಡ್ರಿ ಆ ಕಾಗೆ ಎಷ್ಟು ಚಂದ ಹೇಳ್ತತಿ ಅಂತಂದ್ರೆ, ಹೌದವಾ, ನೀನು ಭಾಳ ಚಂದ ಮನೆ ಕಟ್ಟಿದಿ, ಹಂಗ ನಾನು ಕೂಡ ಭಾಳ ಚಂದ ಮನೆ ಕಟ್ಟೀನಿ ಅಂತ ಹೇಳ್ತದು. ನಿನ್ನ ಕಣ್ಣಿಗೆ ಅದೇನೋ ಅನಿಸ್ಬೋದು, ಬೈಲಾಗ ಅದೀನಿ ಅಂತ ಅನಿಸ್ಬೋದು. ಆದ್ರೆ ನಾ ಎಷ್ಟು ಸ್ವತಂತ್ರವಾಗಿ ಅದನ್ನು ನಿನಗೆ ಗೊತ್ತತೇನ? ನನಗೆ ಬೆಳಕು ಬರ್ತತಿ, ಯಥೇಚ್ಛವಾಗಿ ಗಾಳಿ ಬರ್ತತಿ, ಮಳೆ ಹನಿಗಳ ನನ್ನ ತಾಕ್ತಾವು, ಆಶೀರ್ವಾದ ಮಾಡ್ತಾವು. ಆ ಸೌಭಾಗ್ಯ ನಿನಗೆ ಐತೇನೋ? ಇಲ್ಲ. ನೀ ಎಲ್ಲ ಮುಚ್ಕೊಂಡು ಕೂತಿರ್ತಿ. ಒಳಗೆ ಕತ್ತಲೆ ಐತಿ, ಅಲ್ಲಿ ಸರಿಯಾದ ಗಾಳಿ ಬರುವುದಿಲ್ಲ, ಬೆಳಕು ಬರುವುದಿಲ್ಲ. ಯಾವಾಗಲೂ ಯಾರಾದರೂ ಬಂದು ಏನಾರೇ ಮಾಡ್ತಾರೋ ಅಂತಕ್ಕಂತಹ ಭಯದ ವಾತಾವರಣ ಮನೆಯೊಳಗೈತಿ. ನೀ ಹೆಂಗೆ ಆನಂದವಾಗಿರುತ್ತೆ? ನಾನು ನನ್ನ ಮನೆಯೊಳಗೆ ಆನಂದವಾಗಿರ್ತನು, ಶಾಂತವಾಗಿರ್ತನು. ನನ್ನ ಮಕ್ಕಳು ದೊಡ್ಡವರಾಗೋ ತನಕ ಅಷ್ಟೇ ಅದು ನನ್ನ ಮನೆ. ನನ್ನ ಮನೆ ಈ ವಿಶ್ವ, ಇಡೀ ವಿಶ್ವನೇ ನನ್ನ ಮನೆ. ಎಲ್ಲರ ಮನೆ ಮೇಲೆ ಹೋಗಿ ಕೂತ್ಕೋತೀನಿ. ಒಂದು 4 ಕಾಳು ಸಿಕ್ಕು ಅಂತಂದ್ರೆ ನನ್ನ ಬಳಗ ಎಲ್ಲ ಕರೆದು ಊಟ ಮಾಡ್ತೀನಿ. ನಿನ್ನ ಜೀವನ ಹಂಗೈತೇನೋ ಅಂತ ಕೇಳ್ತದು ಕಾಗೆ. ಸೊ ಆ ಕಾಗೆ ಮಾತಿಗೆ ಆ ಗೀಜಗ ಸುಮ್ಮನಾಗ್ಬಿಡ್ತೈತಿ. ಸ್ನೇಹಿತರೆ, ನಾವು ಕೂಡ ಹಂಗಾರೆ ನಾವು ಕಟ್ಟಿದಂತಹ, ಇಷ್ಟಪಟ್ಟು ಕಟ್ಟಿದಂತಹ ಮನೆ ಒಳಗನ ಅದು ಹಂಗೈತಿ, ಇದು ಹಿಂಗೈತಿ ಅಂತೇಳಿ ಕೊರತೆ ನೋಡ್ಲಕತ್ತಿದೀವ್ರಿ. ಯಾಕ ಭಾಳ ನೋಡ್ರಿ 2-3 ವರ್ಷ ಕುಂತು ಪ್ಲಾನ್ ಮಾಡಿ ಮನೆ ಕಟ್ಟಿರ್ತೀವಿ, ಮತ್ತು ಅದ ಮನೆ ಬಗ್ಗೆ ಚಿಂತೆ ಮಾಡೋಕೆ ಶುರು ಮಾಡ್ತೀವಿ. ಹಿಂಗಿದ್ದಾಗ ಆನಂದ ಹೋಗ್ಲಿ, ಶಾಂತಿಯಿಂದ ಇರೋದು ಎಲ್ಲಿ ಆಕತ್ರಿ? ಹೌದಾ? ಹಾಗಾಗಿ ಸ್ನೇಹಿತರೆ, ಇದು ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂತಹ ವಸ್ತು ಅಲ್ಲ, ಸ್ಥಿತಿ ಅಲ್ಲ. ಯಾರೋ ನಮಗೆ ಆಶೀರ್ವಾದ ಮಾಡಿದ ಸಿಗುವಂಥದ್ದಲ್ಲ. ಇರ್ಲಿ ಬಿಡಪ್ಪ, ಆ ಮಹಾತ್ಮರು ನಮಗೆ ಬ್ಲೆಸ್ಸಿಂಗ್ ಮಾಡ್ಯಾರು, ಆಶೀರ್ವಾದ ಮಾಡ್ಯಾರು, ನಮಗದು ತಕ್ಷಣಕ್ಕೆ ಪಟ್ ಅಂತ ಸಿಕ್ಬಿಡ್ತತಿ ಅನ್ನುವಂಥದ್ದಿಲ್ಲ. ಇದು ಒಂದು ತಪಸ್ಸು ಸ್ನೇಹಿತರೆ. ಇದ್ದದ್ದನ್ನು ಹೆಂಗೈತೆಲ್ಲ ಹಂಗೆ ಒಪ್ಕೊಂಡ್ಬಿಡ್ರಿ. ಯಾರು ಏನೇ ಮಾತಾಡ್ತಾ ಇರಲಿ, ಓಕೆ, ನಮ್ಮ ಮನೆ ಹಿಂಗೈತಿ, ಓಕೆ, ನನ್ನ ಜೀವನದ ವ್ಯವಸ್ಥೆ ಹೆಂಗೈತಿ, ಓಕೆ. ಇದರಿಂದ ನಾವು ಏನಾಗ್ತೈತಿಪ್ಪ ಅಂತಂದ್ರೆ, ಹೊರಗೇನೂ ಗೆಲ್ಲೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಮ್ಮ ಒಳಗಿನ ಸ್ಥಿತಿಯನ್ನು ನಾವು ಗೆಲ್ತೀವ್ರಿ. ಅಶಾಂತ ಸ್ಥಿತಿಯನ್ನು ಗೆಲ್ತೀವಿ, ಉದ್ವೇಗವನ್ನು ಗೆಲ್ತೀವ್ರಿ, ಅಸೂಯೆಯನ್ನು ಗೆಲ್ತೀವಿ, ಕೋಪವನ್ನು ಗೆಲ್ತೀವ್ರಿ, ಭಯವನ್ನು ಗೆಲ್ತೀವಿ. ಇದಕ್ಕಿಂತ ದೊಡ್ಡ ಅಧಿಪತ್ಯ ಬೇಕಾಗೈತಿ? ಇಲ್ಲ. ನೋಡ್ರಿ, ಭಾಳ ಹಲ್ಚಲಿರುವಂತಹ ವ್ಯಕ್ತಿ, ಭಾಳ ಇಲ್ಲದೇ ಇರ್ತಕ್ಕಂತಹ ವ್ಯಕ್ತಿಯಿಂದ ಯಾವುದೂ ಕೆಲಸ ಆಗಂಗಿಲ್ಲ. ಯಾರು ಯಾವಾಗಲೂ ಕೂಡ ಶಾಂತಿಯಿಂದ ಇರ್ತಾರೋ ಅವರಿಂದ ಎಲ್ಲ ಕೆಲಸ ಆಗ್ತಿರ್ತಾವೆ, ಮತ್ತು ಪರ್ಫೆಕ್ಟಾಗಿ ಆಗ್ತಿರ್ತಾವ್ರಿ. ಒಂದು ಇಟ್ಟೋದ್ರಾಗ ವ್ಯತ್ಯಾಸ ಆಗ್ತಿರಂಗಿಲ್ಲ. ನಾವು ಅಂತೀವಿ ಇನ್ನೊಬ್ರಿಗೆ ಬೆಳಕ ಕೊಡ್ಬೇಕಾಗೈತಿ, ಇನ್ನೊಬ್ರ ಜೀವನದಾಗ ಹಂಗಾಗೈತಿ, ಹಿಂಗಾಗೈತಿ, ಅವ್ರಿಗೆ ಒಳ್ಳೇದಾಗಬೇಕಾಗೈತಿ ಅಂತ. ಅರೆ ಬಾಪ್ರೆ, ತನ್ನೊಳಗೆ ಬೆಂಕಿ ಹತ್ತಿ ಉರಿತಾ ಇರಬೇಕಾದ್ರೆ ಇನ್ನೊಬ್ಬರ ಜೀವನದಲ್ಲಿ ಬೆಳಕನ್ನು ತರ್ಲಿಕ್ಕೆ ಸಾಧ್ಯನಾ? ಇಲ್ಲ ಸ್ನೇಹಿತರೆ. ಹಾಗಾಗಿ ಮೊದಲು ನಾನು ಚೆನ್ನಾಗಿದ್ರನ ಜಗತ್ತು ಚೆನ್ನಾಗಿ ಕಾಣಿಸ್ತತಿ. ಒಳಗೆ ಕುದಿಲಕತ್ತದೀವ್ರಿ, ಒಳಗೆ ಉರಿಲಕತ್ತತಿ, ಸುಟ್ಟು ಬೂದಿ ಆಗ್ಲಕತ್ತದೀವ್ರಿ, ಹೊರಗೆ ಶಾಂತಿ ಹುಡುಕಾಡಕತ್ತಿದೀವಿ. ಎಂಥ ವಿಪರ್ಯಾಸ ಐತಿ ಇದು. ಹಾಗಾಗಿ ಸಾಕಷ್ಟು ಮಹಾತ್ಮರು ಹೇಳರು, ಏನಪ್ಪ ಶಾಂತಿಯನ್ನು ಕಂಡ್ಕೊಳಕ್ಕೆ ಒಂದು ಮಾರ್ಗ ಐತಿ, ಸುಮ್ಮನೆ ಕೂತು ನಿನ್ನ ನೋಡು ಅಂತ ಹೇಳ್ತಾರೋ. ಇನ್ನೊಂದು ಭಾಳ ಮುಖ್ಯವಾದಂತಹ ಸಂಗತಿ ಏನಪ್ಪ ಅಂತಂದ್ರೆ, ಭಾಳ ಉದ್ವೇಗದಾಗ ನೀವಿದ್ರಿ, ಭಾಳ ಒಳಗಡೆ ಉಥಲ್ ಪುಥಲ್ ನಡ್ದತಿ, ಒಳಗಡೆ ಭಾಳ ಬಿರುಗಾಳಿ ಎದ್ದತಿ. ಆ ಸಮಯದೊಳಗೆ ಏನು ಮಾಡ್ರಿ ಅಂತಂದ್ರೆ, ದೀರ್ಘವಾದಂತಹ ಉಸಿರಾಟವನ್ನು ತಗೋರಿ. ಉಸಿರಾಟ ಒಮ್ಮೆ ಒಳಗಡೆ ದೀರ್ಘವಾಗಿ ತಗೋರಿ, ದೀರ್ಘವಾಗಿ ಬಿಡ್ರಿ. ಹೀಗೆ 2-3 ಸಾರಿ ಶ್ವಾಸೋಚ್ಛ್ವಾಸದ ಕಡೆಗೆ, ನಿಮ್ಮ ಉಸಿರಾಟದ ಕಡೆಗೆ ದೀರ್ಘವಾದಂತಹ ಗಮನವನ್ನು ಕೊಟ್ಟಾಗ ಒಳಗಡೆ ಒಂದಿಷ್ಟು ಪರಿವರ್ತನೆ ಅನ್ನೋದು ಆರಂಭ ಆಕತಿ, ಉದ್ವೇಗ ಕಡಿಮೆ ಆಕತಿ. ಹಾಗೆ ನಿರಂತರವಾಗಿ ಆ ಉಸಿರಾಟದ ಗತಿಯನ್ನು ಒಂದು 10-15 ನಿಮಿಷ ಗಮನಿಸ್ರಿ. ಅದರ ಹೆಸರೇ ಧ್ಯಾನ ಸ್ನೇಹಿತರೆ. ಗಮನ, ನಿಮ್ಮ ಕಡೆ ನೀವು ಗಮನ ಕೊಡೋದೇ ಧ್ಯಾನ. ದಿನದ ಒಂದಿಷ್ಟು ಸಮಯ ಆದರೂ ಸಹಿತ ನೀವು ನಿಮ್ಮ ಜೊತೆ ಕುಂಡ್ರಬೇಕು. ನೋಡ್ರಿ, ಮನೆಯಾಗ ಯಾವುದಾರೆ ಒಂದು ವ್ಯವಸ್ಥೆ ಅಸ್ತವ್ಯಸ್ತ ಆಗಿತ್ತಂದ್ರೆ, ಮನೆ ಕೆಲಸಗಾರರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ, ಹೊಲದಾಗ ಕೆಲಸ ಮಾಡುವಂತಹ ಆಳುಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಏನು ಮಾಡ್ತೀರಿ? ಮನೆಗೆ ಕರೆಸ್ತೀರಿ. ಯಾಕಪ್ಪ, ಏನು ತೊಂದರೆ ಆಗೈತಿ, ಯಾಕೆ ಸರಿಯಾಗಿ ಕೆಲಸ ಮಾಡುವಲ್ಲಿ, ಏನಾರೇ ಕೊರತೆ ಐತೆನಾ ಅಂತ ಕೇಳ್ತೀವಿ. ಸರಿ ಮಾಡ್ತೀವಿ, ಮತ್ತು ಕೆಲಸ ಸರಿಯಾಗಿ ನಡೀತೈತಿ. ಹಂಗೆ ನಮ್ಮ ಈ ಒಂದು ದೇಹ ಅಂತಕ್ಕಂತಹ ವ್ಯವಸ್ಥೆ ಒಳಗೆ ಸಾಕಷ್ಟು ಕೆಲಸಗಾರರು ಅದಾರ್ರಿ. ಭಾವನೆ, ವಿಚಾರ, ಕಲ್ಪನೆ, ತರ್ಕ, ದೇಹದ ವ್ಯವಸ್ಥೆ, ಎಲ್ಲ ಕೆಲಸಗಾರರಿಗೆ ಒಂದಿಷ್ಟು ಶಾಂತಿ ಅನ್ನೋದು ಬೇಕಲ್ಲ. ಅವ್ರ ಜೊತೆ ಕುಂತು ಮಾತಾಡ್ಬೇಕ್ರಿ. ಅವ್ರಿಗೆ ಏನು ಬೇಕಾಗೈತಿ ಅನ್ನೋದನ್ನು ಕೇಳಬೇಕು. ಮುಖ್ಯವಾಗಿ ನಮ್ಮ ದೇಹದ ಒಳಗೆ ಇರತಕ್ಕಂತಹ ಎಲ್ಲ ಅಸಂಖ್ಯ ಕಣಗಳಿಗೆ, ಜೀವಕಣಗಳಿಗೆ ಏನು ಬೇಕಾಗಿತ್ತಪ್ಪ ಅಂದ್ರೆ ಪ್ರೀತಿ ಬೇಕಾಗಿತ್ರಿ. ನಾವು ನಮ್ಮನ್ನೇ ಪ್ರೀತಿಸ್ತಾ ಇಲ್ಲ ಸ್ನೇಹಿತರೆ.
ಅದೇ ಒಂದು ಕೊರತೆ, ಜೀವನದ ಕೊರತೆ ಏನಪ್ಪಾ ಅಂದ್ರೆ ನಾವು ನಮ್ಮನ್ನು ಪ್ರೀತಿಸದೇ ಇರೋದು. ನಮ್ಮನ್ನು ನಾವು ಪ್ರೀತಿಸೋದು ಅಂತಂದ್ರೆ ಒಂದಿಷ್ಟು ಸಮಯ ಧ್ಯಾನ ಮಾಡೋದು ಸ್ನೇಹಿತರೆ. ನೋಡ್ರಿ, ಒಳಗಿಂದ ಒಂದು ಸೌಂದರ್ಯ ಉತ್ಪತ್ತಿ ಆಯ್ತಪ್ಪ ಅಂದ್ರೆ ಹೊರಗಿನ ಯಾವುದೇ ನಿಮ್ಗೆ ಸೌಂದರ್ಯವರ್ಧಕ ವಸ್ತುಗಳ ಅಗತ್ಯನೇ ಇರುವುದಿಲ್ಲ. ಹಾಗಾಗಿ ದಿನದ ಒಂದಷ್ಟು ಸಮಯ ಶಾಂತವಾಗಿ ಕೂತು ನಿಮ್ಮ ಉಸಿರಾಟದ ಗತಿಯನ್ನ ಗಮನಿಸ್ತಾ ಇರ್ರಿ. ನೋಡ್ರಿ, ಆಗ ಸುತ್ತಮುತ್ತಲಿನ ಎಲ್ಲ ಗದ್ದಲು, ಗೋಜು ಗೊಂದಲಗಳು, ಅವಮಾನ, ಸನ್ಮಾನ, ಸಂಪತ್ತು, ದುಃಖ, ನಗು ಎಲ್ಲನೂ ಕೂಡ ಶೂನ್ಯ ಅನಿಸ್ತದೆ. ಅರೆ ಇದೆಲ್ಲ ಕೂಡ ಕ್ಷಣಿಕ, ನನ್ನೊಳಗಿನ ಶಾಂತಿ ಮಾತ್ರ ಸ್ಥಿರ ಅಂತ ನಿಮ್ಗೆ ಅನ್ಸಕ್ಕೆ ಶುರು ಆಗ್ತೈತಿ. ಆಗ ನೋಡ್ರಿ, ನಾನು ಜಗತ್ತನ್ನ ಗೆದ್ದನಿ ಅಂತಕ್ಕಂತಹ ಭಾವ ನಿಮ್ಮಲ್ಲಿ ಉದ್ದೀಪನ ಆಕತಿ ಸ್ನೇಹಿತರೆ. ಹಾಗಾಗಿ ಇದು ಪರಿವರ್ತನೆಯ ಮೊದಲ ಹೆಜ್ಜೆ. ಇದು ಬದಲಾವಣೆ ಅಲ್ಲ, ಇದು ಪರಿವರ್ತನೆ ರೀ. ಆ ಪರಿವರ್ತನೆ ಮಾಡ್ಕೋಬೇಕಾಗಿರೋರು ಯಾರು? ನೀವೇ. ಹಾಗಾಗಿ ಇದು ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಧ್ಯಾನ ಅಭ್ಯಾಸ ಮಾಡೋದು. ಓಕೆನಾ? ಇನ್ನೊಂದು ಏನಪ್ಪಾ ಅಂತಂದ್ರೆ ಬಹಳ ಸುಂದರವಾದಂತಹ ಒಂದು ಪ್ರಾಕ್ಟೀಸ್ ಐತಿ. ಅದೇನಪ್ಪಾ ಅಂದ್ರೆ ಪ್ರಕೃತಿಯ ಮಧ್ಯೆ ಒಂದಷ್ಟು ಸಮಯವನ್ನ ಕಳೀರಿ. ಇದು ಬಹಳ ಬೆಸ್ಟ್ ಹೀಲಿಂಗ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಆಗ್ತಕ್ಕಂತಹ ಅಶಾಂತಿಯ ಅಲೆಯನ್ನ ಕಡಿಮೆ ಮಾಡೋದಕ್ಕೆ ಇದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹೋಗ್ರಿ, ಕುತ್ಕೋರಿ, ನಿಮ್ಮ ಮನೆಯ ಟೆರೆಸ್ ಮೇಲೆ ಹೋಗಿ ಕೂತು ನಿಮ್ಮ ಸುತ್ತಮುತ್ತಲನ ಪರಿಸರವನ್ನ ಗಮನಿಸಕ್ ಶುರು ಮಾಡ್ರಿ. ಹಕ್ಕಿಯ ಹಾಡನ್ನ ಕೇಳಿಸ್ಕೊರಿ. ಆಗಸದಲ್ಲಿ ಸಾಯಂಕಾಲದ ಸಮಯದಲ್ಲಿ ಪಕ್ಷಿಗಳ ಸಮೂಹ ತನ್ನ ಮನೆಗೆ ಹೋಗ್ತಾ ಇರ್ತವ್ರಿ. ಆ ಒಂದು ಸಂತಸದ ಸಂಭ್ರಮದ ಕ್ಷಣಗಳನ್ನ ಗಮನಿಸ್ತಾ ಕೂತ್ಕೋರಿ. ಸೂರ್ಯೋದಯವನ್ನ ನೋಡಿ ಆನಂದಿಸ್ರಿ. ಸೂರ್ಯಾಸ್ತವನ್ನ ನೋಡ್ತಾ ಅದರ ಜೊತೆಗೆ ನಿಮ್ಮ ಭಾವನೆಗಳನ್ನ ಹೊಂದಿಸ್ರಿ. ಎಷ್ಟು ಚೆನ್ನಾಗಿರ್ತೈತಿ. ಒಳಗಡೆ ಒಂದು ಕಾವ್ಯ ಉತ್ಪತ್ತಿ ಆಕೈತಿ ಸ್ನೇಹಿತರೆ. ನಿಮಗೆ ಗೊತ್ತೈತೇನ್ರಿ, ಪ್ರತಿಯೊಬ್ಬ ವ್ಯಕ್ತಿ ಒಳಗಡೆ ಒಬ್ಬ ಕವಿ ಅದನ್ರಿ. ಹೌದಾ? ಆ ಕವಿಯನ್ನ ಹುಡುಕಾಡುವಂತಹ ಪ್ರಯತ್ನ ಮಾಡೇ ಇಲ್ಲ. ಅವ ಯಾವಾಗ ಸಿಗ್ತಾನಪ್ಪ ಅಂತಂದ್ರೆ ಶಾಂತವಾಗಿದ್ದಾಗ ಅಷ್ಟೇ ಸಿಗ್ತಾನ. ಸ್ನೇಹಿತರೆ, ನಾವು ಅಮಾವಾಸ್ಯೆ ಕತ್ತಲನ್ನ ನೋಡಿ ಭಯ ಪಡ್ತೀವಿ. ಆದ್ರ ಆ ಕತ್ತಲಿನಲ್ಲಿ ಎಷ್ಟು ಪ್ರಶಾಂತತೆ ಐತ್ರಿ. ಯಾರ ಅಲ್ಲಿ ಯೋಚನೆಗಳಿಲ್ಲ, ಯಾರ ನಾಟಕಗಳಿಲ್ಲ, ಏನೂ ಇಲ್ಲ. ನಿರವ ಮೌನ. ಅಮಾವಾಸ್ಯೆ ಕತ್ತಲು ಸಹಿತ ನಮಗೆ ಶಾಂತಿಯ ಒಂದು ಸೂತ್ರವನ್ನ ಕಲಿಸ್ತೈತಿ. ಹುಣ್ಣಿಮೆ ಬೆಳದಿಂಗಳು ಜೀವನದ ಆನಂದವನ್ನ ನಮಗೆ ತಿಳಿಸಿಕೊಡ್ತೈತಿ. ಹಾಗಾಗಿ ಪ್ರಕೃತಿಯ ಮಧ್ಯೆ ಹೆಚ್ಚು ಸಮಯವನ್ನ ಕಳೆಯೋದಕ್ಕೆ ಪ್ರಯತ್ನ ಮಾಡ್ರಿ. ಸಾಕು, ಈ ವ್ಯಕ್ತಿಗಳ ಮಧ್ಯೆ ಇದ್ದಿದ್ದು ನಾವು ಏನು ಪಡ್ಕೊಂಡಿದ್ದೀವಿ ಸ್ನೇಹಿತರೆ. ಹಂಗಂತೇಳಿ ಎಲ್ಲರನ್ನು ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೊರ ಅಂತ ಹೇಳಾಕಿಲ್ಲ. ಎಲ್ಲೋ ಒಂದ್ ಕಡೆ ಹೋಗಿ ಕೂತಾಗ ಶಾಂತಿ ಸಿಗ್ತತಿ ಅಂತ ಯಾರೋ ಹೇಳ್ತಾರೋ. ಎಲ್ಲೋ ಬೆಟ್ಟದ ಮೇಲೆ ಶಾಂತಿ ಇಲ್ಲ ಸ್ನೇಹಿತರೆ. ಒಂದು ವೇಳೆ ನೀವು ಏಕಾಂಗಿಯಾಗಿ ಒಂದು ಬೆಟ್ಟದ ಮೇಲೆ ಹೋಗಿ ಕುಂತ ಶಾಂತಿಯನ್ನ ಕಂಡ್ಕೋಬೇಕು ಅಂದ್ರ ಸಾಧ್ಯನೇ ಇಲ್ಲ. ಅಲ್ಲಿ ಕುಂತಾಗ ಇಡೀ ಊರ ನಿಮ್ ತಲೆಯಾಗಿರ್ತೈತಿ. ಅಲ್ಲಿ ಹಂಗಾಗಿರ್ಬೇಕಲ್ಲ, ಇಲ್ಲಿ ಹಿಂಗಾಗಿರ್ಬೇಕಲ್ಲ, ಅಲ್ಲಿ ಇಲ್ಲ, ಈಗ ಹೆಂಗ್ ನಡ್ದತ್ತೋ ಇಂಥವು ಬರ್ಲಾಕತ್ತಾವು. ಅದಕ್ಕ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಹೇಳ್ಯಾರು. ಎಲ್ಲರೊಳಗೆ ಇದ್ಕೊಂಡೇ ಆ ಪರಮ ಶಾಂತಿಯನ್ನ ಹೊಂದಬೇಕಾಗಿತ್ತು. ಒಂದೊಮ್ಮೆ ನೀವು ಆ ಮೂಲ ಬೀಜವನ್ನ, ಮೂಲ ಸ್ಥಾನವನ್ನ ನೀವು ತಲುಪಿದ್ರಿಪಾ ಅಂತಂದ್ರ ನಿಮ್ಮನ್ನು ಅಳಗಾಡ್ಸೋರು ಯಾರೂ ಇಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು, ಯಾರಾದ್ರೂ ಶಾಂತ ಚಿತ್ತದಿಂದ ಇರುವಂತ ವ್ಯಕ್ತಿಗೆ ಯಾರೂ ತೊಂದರೆ ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂತಂದ್ರೆ ತೊಂದರೆ ಅವ್ರಿಗೆ ಆಗ್ತತೆ ಬಿಡ್ತತೆ ಗೊತ್ತಿಲ್ಲ, ನಮಗ್ ಮಾತ್ರ ಖಂಡಿತವಾಗಿ ಆಕತಿ. ಯಾಕಂದ್ರೆ ಶಾಂತವಾಗಿರುವಂತಹ ವ್ಯಕ್ತಿಯನ್ನ ಯಾರೂ ಅಲುಗಾಡ್ಸ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಎಷ್ಟೋ ತೊಂದರೆ ಕೊಟ್ಟರು ಅವರು ಸ್ಥಿರವಾಗಿರ್ತಾರೆ, ಒಳಗಿಂದ ಸ್ಟ್ರಾಂಗ್ ಆಗಿರ್ತಾರೋ. ಓಕೆನಾ? ಆತ್ಮದ ಸ್ಥಿರತೆ ಅನ್ನೋದು ಬಂದ್ಬಿಟ್ಟಿರ್ತೈತಿ. ಹಿಮಾಲಯ ಪರ್ವತದಷ್ಟು ಸಹನೆ ಅವರಲ್ಲಿ ಬಂದ್ಬಿಟ್ಟಿರ್ತೈತಿ. ಕರುಣಾಮಯಿಗಳಾಗಿರ್ತಾರ್ರಿ. ಯಾವುದಕ್ಕೂ ಪ್ರತಿಕ್ರಿಯೆ ತೋರಿಸದೇ ಇದ್ರೆ ಇಷ್ಟೆಲ್ಲ ಆಗ್ಬಿಡ್ತಾವೆ. ಓಕೆನಾ? ಸೊ ಇನ್ನೊಂದು ಸಿಂಪಲ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಾತನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಡೋದು ಅಷ್ಟೇ ರೀ. ಅತಿಯಾಗಿ ಮಾತಾಡೋದ್ರಿಂದ ಸಹಿತ ಈ ಶಾಂತಿಯ ಸ್ಥಿತಿಯನ್ನ ಅನುಭವಿಸಕ್ಕಾಗಂಗಿಲ್ರಿ. ಸಡನ್ ಆಗಿ ಪ್ರಶ್ನೆಗಳನ್ನ ಕೇಳೋದು, ನನಗೆ ಅರ್ಥ ಆಗಂಗಿಲ್ಲ, ಇದು ಅರ್ಥ ಆಗವಲ್ತು ಅಂತ ಅನ್ನೋದು, ಇದೆಲ್ಲ ಯಾಕೆ ನಡೆದೈತಿಪ್ಪ ಅಂತಂದ್ರೆ ನಮ್ಮ ಒಳಗೆ ಏನು ಹುಡ್ತೈತಲ್ಲ ಅದಕ್ಕೆ ನಮ್ಮೊಳಗೆ ಹುಡುಕಾಟ ಅನ್ನೋದು ಇರಬೇಕು. ಆವಾಗ ಆ ಶಾಂತಿ ಅನ್ನೋದು ಹುಡ್ತೈತ್ರಿ. ನೋಡ್ರಿ, ಪೀಸ್ ಆಫ್ ಮೈಂಡಿಂದ ನೀವು ಯಾವುದೋ ಬುಕ್ ಓದ್ರಿ ಅಥವಾ ಯಾವುದೋ ಒಂದು ಸ್ಥಿತಿಯನ್ನು ನೋಡಕ್ ಶುರು ಮಾಡ್ರಿ, ಅದ್ರ ಹಿಂದೆ ಇರ್ತಕ್ಕಂಥ ಅರ್ಥ ಸರಿಯಾಗಿ ನಿಮ್ಗೆ ತಿಳಿಲಕ್ ಶುರು ಆಕತಿ. ಭಾಳ ಗದ್ದಲಾಗಿ ಇದೊಂದು ಪುಸ್ತಕ ಓದ್ತೀನಿ ಅಂತಂದ್ರೆ ಆಕತ್ತೇನ್ರಿ? ಇಲ್ಲ. ಹಾಗಾಗಿ ನಿಮ್ಮ ಒಳಗಿನ ಗದ್ದಲ ಕಡಿಮೆ ಆದಾಗ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಕತಿ. ಹಾಗಾಗಿ ಮಾತನ್ನ ಕಡಿಮೆ ಮಾಡ್ರಿ. ಎಷ್ಟು ಅಗತ್ಯ ಐತಲ್ಲ ಅಗತ್ಯಕ್ಕೆ ತಕ್ಕಂಗೆ ಮಾತಾಡ್ರಿ. ದಿನದ ಒಂದಷ್ಟು ಗಂಟೆ ಆದ್ರೂ ಸಹಿತ ಸುಮ್ಮನೆ ಇರೋದನ್ನ ಕಲೀರಿ. ಸುಮ್ಮನೆ ಇರೋದಂತಂದ್ರೆ ಫೋನ್ ಜೊತೆಗಿರೋದು, ಟಿವಿ ನೋಡ್ತಾ ಕೂತ್ಕೊಳ್ಳೋದು, ಯಾರೇ ಮಾತಾಡ್ತಾ ಇದ್ರೆ ಅದನ್ನ ಕೇಳಿಸ್ಕೊಂತ ಸುಮ್ಕೊಂಡಿರೋದು, ಹಂಗಲ್ರಿ. ಮತ್ತೆ ಇದೆಲ್ಲದ್ರಿಂದ ಏನಾಗ್ತತಿ ಅಂದ್ರೆ ಮತ್ತೊಂದಿಷ್ಟು ಒಳಗಡೆ ಹಾಕೊಳ್ಳೋದು ಆಗ್ತತಿ. ಏನೋ ಬೇಕಾಗಿದ್ದನ್ನ, ಬ್ಯಾಡವಾಗಿದ್ದನ್ನ ಎಲ್ಲವನ್ನ ಒಳಗಡೆ ತುಂಬ್ಕೊಳ್ಳೋದ್ರಿಂದ ಮತ್ತ ಅಲೆಗಳೇ ಹೇಳ್ತಾವ್ರಿ. ಶಾಂತ ಸಾಗರದಲ್ಲಿ ಅಲೆಗಳು ಎದ್ದಪ್ಪ ಅಂತಂದ್ರೆ ಅದು ದೊಡ್ಡ ಬಿರುಗಾಳಿನೇ ಎದ್ದಂಗೆ ಸ್ನೇಹಿತರೆ. ಹಾಗಾಗಿ ನಮ್ಮ ಜೀವನ ಅಂತಕ್ಕಂಥದ್ದು ಪ್ರಕೃತಿ ಕೊಟ್ಟಂತಹ ದೊಡ್ಡ ಕೊಡುಗೆ ಸ್ನೇಹಿತರೆ.
ಪ್ರತಿ ಮುಂಜಾವು ಒಂದು ಹೊಸತನದಿಂದ ಕೂಡಿರ್ತೈತಿ. ಆ ಹೊಸತನವನ್ನ ಶಾಂತಿಯಿಂದ ಆರಂಭಿಸ್ರಿ. ಇಡೀ ದಿನವನ್ನ ನಾನು ಶಾಂತ ರೀತಿಯಿಂದ ಕಳಿತೀನಿ, ಶಾಂತ ರೀತಿಯಿಂದ ಅನುಭವಿಸ್ತೀನಿ ಅಂತ ನಿಮ್ಮ ದಿನವನ್ನ ಆರಂಭಿಸ್ರಿ. ಆ ದಿನ ಹೆಂಗಿರ್ತೈತಿ ನೋಡ್ರಿ. ಅದಕ್ಕೆ ಹೇಳತ್ತೀನಿ, ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದವರು ದೊಡ್ಡವರಲ್ಲ, ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದವರು ದೊಡ್ಡವರಲ್ಲ. ಯಾರು ದೊಡ್ಡವರಪ್ಪ ಅಂತಂದ್ರ ಅಂತರಂಗದ ಶಾಂತಿಯನ್ನ ಸಾಧಿಸಿದವರೇ ದೊಡ್ಡವರು. ಗದ್ದಲದ ಮಧ್ಯೆ ಒಳಗಿನ ಸ್ಥಿರತೆಯನ್ನು ಪಡ್ಕೊಂಡವರೇ ದೊಡ್ಡವರು. ಅವಮಾನಗಳು ಕೂಡ ಸನ್ಮಾನಗಳು ಅಂತ ಸ್ವೀಕರಿಸುವಂತ ಸಾಮರ್ಥ್ಯವನ್ನು ಹೊಂದಿದವರೇ ಶಕ್ತಿವಂತರು. ಆ ಎಲ್ಲ ಸರ್ವ ಸಾಮರ್ಥ್ಯ, ಸರ್ವ ಅಧಿಕಾರತ್ವವನ್ನು ಹೊಂದುವ ಏಕೈಕ ಜನ್ಮ ಅಂತಂದ್ರೆ ಮನುಷ್ಯ ಜನ್ಮ. ಆ ಜನ್ಮ ನಮಗೆ ಸಿಕ್ಕೈತ್ರಿ. ಇನ್ನು ಯಾವುದಕ್ಕೂ ಕೊರಗೋದು ಬೇಡ ಸ್ನೇಹಿತರೆ. ಹೆಣ್ಮಕ್ಳೇ ಇರಲಿ, ಗಂಡ್ಮಕ್ಳೇ ಇರಲಿ, ವಿದ್ಯಾರ್ಥಿಗಳೇ ಇರಲಿ, ಮುದುಕರೇ ಇರಲಿ, ಯಾರೇ ಇರಲಿ ಸ್ನೇಹಿತರೆ, ಎಲ್ಲರಿಗೂ ಕೂಡ ಇದು ಬೇಕು. ಯಾರಿಗೆ ಬೇಡ ಹೇಳ್ರಿ? ಏನು ಬಿಡಪ್ಪ, ಯಾವತ್ತು ಅಶಾಂತಿಯಲ್ಲಿರು ಅಂತೇಳಿ ಯಾರಿಗಾರ ಆಶೀರ್ವಾದ ಮಾಡ್ತೀವನ್ರಿ ನಾವು? ಇಲ್ಲ. ಆನಂದವಾಗಿರು, ಶಾಂತಿಯಿಂದ ಜೀವನವನ್ನು ನಡೆಸುವಂತ ಆಶೀರ್ವಾದ ಮಾಡ್ತೀವಿ, ಹೌದಾ? ಅಂತಹ ಶುಭ ಆಶೀರ್ವಾದಗಳು, ಆಶಯಗಳು ಆ ಕಾರ್ಯರೂಪಕ್ಕೆ ಬರಬೇಕಪ್ಪ ಅಂದ್ರೆ ನಾವು ಒಂದಿಷ್ಟು ಸಿದ್ಧತೆ ಆಗ್ಬೇಕ್ರಿಪ್ಪ. ಕೇಳಿಸ್ಕೊಂಡದನ್ನ ಈ ನೋಡ್ರಿ, 2 ಕಿವಿ ಅದಾವ್ರೆ, ಈ ಕಡೆ ಬರ್ತತಿ, ಈ ಕಡೆಯಿಂದ ಹೋಗ್ಬಾರದ್ರಿ, ಅದು ಲಾಕ್ ಮಾಡಿಬಿಡ್ಬೇಕು, ಹೌದಾ? ಹಾಗಾಗಿ ಸ್ನೇಹಿತರೆ, ಈ ಒಂದು ಶಾಂತವಾಗಿರೋದು ಕೂಡ ಒಂದು ಕಲೆ ಸ್ನೇಹಿತರೆ. ನಾವೆಲ್ಲ ಕಲ್ತಿದ್ರಿ, ನಾವು ಸಕಲ ಕಲಾ ವಲ್ಲಭರು. ಆದ್ರೆ ಈ ಒಂದು ಕಲೆಯನ್ನ ಕಲ್ತಿಲ್ಲ, ಅದನ್ನು ಕಲಿಯುವಂಥ ಪ್ರಯತ್ನವನ್ನು ಕೂಡ ಮಾಡೋಣ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಏನೂ ಮಾಡಬೇಕಾಗಿಲ್ರಿ, ಸುಮ್ಮನೆ ಇದ್ದ ಎಲ್ಲವನ್ನ ಸಾಕ್ಷಿ ಭಾವದಿಂದ ನೋಡೋಣ ಅಷ್ಟೇ. ನಾನು ನೋಡ್ತಾ ಇದ್ದೇನೆ, ಯಾಕಂದ್ರೆ ನಮ್ಮೊಳಗಿನ ಅಂತರಂಗದ ಸ್ಥಿತಿಗೆ ಮುಖ್ಯವಾಗಿ ಯಾವ್ದು ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಸ್ಥಿರತೆ ಬೇಕಾಗಿತ್ತು. ಮನಸ್ಸು ಅನ್ನೋದು, ಅರ್ಜುನ ಹೇಳ್ತಾನ್ರಿ ಭಗವದ್ಗೀತೆನಾಗ ಕೃಷ್ಣನಿಗೆ, ಕೃಷ್ಣ ಮನಸ್ಸು ನಿಲ್ಲುವತ್ತು ನಂದ ಓಡಾಡ್ಲಕತ್ತೈತಿ, ರಣಭೂಮಿಯ ತುಂಬ ಓಡಾಡ್ಲಕತ್ತೈತಿ, ನಾ ಏನ್ ಮಾಡ್ಲಿ ಅಂತ ಕೇಳ್ತಾನ. ಸ್ಥಿರವಲ್ಲದ ಈ ಮನಸ್ಸನ್ನ ಸ್ಥಿರಗೊಳಿಸುವುದೇ ಆತ್ಮಜ್ಞಾನದ ಮಾರ್ಗ ಸ್ನೇಹಿತರೆ. ಪ್ರತಿ ಪ್ರಾಪಂಚಿಕರಿಗೆ ಆತ್ಮಜ್ಞಾನ, ಆಧ್ಯಾತ್ಮದ ಮಾರ್ಗ ಅನ್ನೋದು ಖಂಡಿತವಾಗಿ ಬೇಕು ಸ್ನೇಹಿತರೆ. ಹಾಗಾಗಿ ಜೀವನ ಸುಂದರ ಯಾವಾಗ ಅಂತಂದ್ರೆ ಶಾಂತ ಸ್ಥಿತಿಯಲ್ಲಿ ಇದ್ದಾಗ. ಅಂತಹ ಶಾಂತಿಯ ಮೂಲ ಮಂತ್ರವನ್ನ ಹಿಂದೆ ಅಳವಡಿಸಿಕೊಂಡು ಆಚರಿಸೋಣ. ಆ ಒಂದು ಬೀಜವಾಗೇ ಉಳಿಯದೆ ಒಂದು ಮಹಾನ್ ವೃಕ್ಷವಾಗ್ಬೇಕ್ರಿ. ನಾವಷ್ಟೇ ಅಲ್ಲ, ನಮ್ಮ ಹತ್ರ ಯಾರೇ ಬಂದು ಕುಂತ್ರು, ಅಬ್ಬಾ ಎಷ್ಟು ಶಾಂತ ಅನಿಸ್ತೈತಪ್ಪ ಅವ್ರ ಹತ್ರ ಹೋಗಿ ಕೂತಾಗ ಅಂತ ಅನಿಸ್ಬೇಕು. ಆ ರೀತಿ ಅವ್ರ ಮಾತು ಬರಬೇಕು. ಹಾಗೆ ನೀವು ಆಗಬೇಕು ಅಂತಂದ್ರೆ ಹಿಂದೆ ನೀವು ಡಿಸೈಡ್ ಮಾಡ್ರಿ, ನಾನು ಯಾವ ರೀತಿ ಇರಬೇಕು. ಯಾವಾಗಲೂ ಕುದಿಯುವ ನೀರಿನೊಳಗ ಅಕ್ಕಿ ಹಾಕಿದಾಗ ಅದು ಹೆಂಗೆ ಕುದಿತೈತಿ ಹಂಗಿರ್ಬೇಕು, ಅಥವಾ ಶಾಂತ ಸಾಗರದ ತರಹ ಇರಬೇಕು. ಆಯ್ಕೆ ನಮ್ಮದು ಸ್ನೇಹಿತರೆ. ಓಕೆ, ವಿಶಾಲವಾದ ಪ್ರಪಂಚ ನಮಗೆ ಎಲ್ಲನೂ ಕೊಟ್ಟೈತಿ. ಅದಕ್ಕೊಮ್ಮೆ ಕೃತಜ್ಞತಾ ಭಾವವನ್ನು ತಿಳಿಸ್ತಾ ಇರೋಣ್ರಿ. ಪ್ರತಿ ಕ್ಷಣ ಕೃತಜ್ಞತಾ ಭಾವದಿಂದ ಇರೋದೇ ಶಾಂತಿಯ ಮತ್ತೊಂದು ಸೂತ್ರ ಅಂತ ಹೇಳ್ಬೋದು. ಹಾಗಾಗಿ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನ್ರಿ. ಇಷ್ಟ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ತಿಳಿಸ್ತಾ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಹೇಳ್ತಾ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡಂತಹ ಎಲ್ಲ ಬಂಧುಗಳಿಗೆ ನಿಮ್ಮ ಮನೆ ಮಗಳು ವಿಶಾಲಾಕ್ಷಿಯ ಅನಂತಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ, ನಿಮ್ಮ ಸಹಾಯ ಸಹಕಾರ ನಿರಂತರವಾಗಿ ಹೀಗೆ ಇರಲಿ ಅಂತ ಆಶಿಸ್ತಾ, ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ಆನಂದವಾಗಿರಿ, ಶಾಂತಿಯ ಮೂಲಮಂತ್ರವನ್ನು ಅನುಸರಿಸ್ತಾ ಇರಿ, ನಿಮ್ಮ ಜೀವನವನ್ನು ಅನುಭವಿಸಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.